ಪಿರಿಯಾಪಟ್ಟಣ ತಾಲೂಕಿನ ಪ್ರಮುಖ ವಾಣಿಜ್ಯ ಕೇಂದ್ರ ಜಿಲ್ಲಾ ಗಡಿ ಭಾಗವಾದ ಕೊಪ್ಪ ಗ್ರಾಮದ ಬೆಟ್ಟದಪುರ ಸರ್ಕಲ್ನಲ್ಲಿ ಇರುವ ಬಸ್ ನಿಲ್ದಾಣವು ಅವ್ಯವಸ್ಥೆಯಿಂದ ಕೂಡಿ ಅನೈರ್ಮಲ್ಯ ತಾಣವಾಗಿದ್ದು ಸ್ಥಳೀಯ ಅಧಿಕಾರಿಗಳು ಕ್ರಮ ವಹಿಸಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಜನ ಅಭಿವೃದ್ಧಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷೆ ಸಮಾಜ ಸೇವಕಿ ಅನುಪಮಾ ಎಲ್ ಮಾತನಾಡಿ, ಕೊಪ್ಪ ಗ್ರಾಮದ ಬಸ್ ನಿಲ್ದಾಣವು ಸಂಪೂರ್ಣ ಅನೈರ್ಮಲ್ಯ ಹಾಗೂ ಕುಡುಕರ ತಾಣವಾಗಿದೆ. ಪ್ರಯಾಣಿಕರು ತಂಗುವ ಸ್ಥಳವು ತ್ಯಾಜ್ಯ ವಸ್ತುಗಳಿಂದ ಕೂಡಿದೆ. ಬೀಡಿ, ಸಿಗರೇಟ್ ಇತರೆ ವಸ್ತುಗಳು ತ್ಯಾಜ್ಯವೆಲ್ಲ ಇಲ್ಲಿ ಬಿದ್ದಿವೆ. ಅವ್ಯವಸ್ಥೆಯ ತಾಣವಾಗಿ ಜನರ ಸಮಸ್ಯೆಯಾಗುತ್ತಿದೆ. ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸದೆ ಹಾಗೆ ಬಿಟ್ಟಿದ್ದಾರೆ. ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸದಸ್ಯರು ಕಂಡು ಕಾಣದಂತೆ ಜಾಣ ಮೌನ ವಹಿಸಿರುವುದು ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಇತ್ತ ಗಮನ ಹರಿಸಿ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಸ್ಥಳೀಯ ಮುಖಂಡ ಮಹದೇವ್ ಗೌಡ ಮಾತನಾಡಿ, ನಿತ್ಯ ಬಸ್ ನಿಲ್ದಾಣ ಬಳಿ ಶಾಲಾ ಕಾಲೇಜು ಮಕ್ಕಳು ಬಸ್ಗಾಗಿ ಕಾಯುತ್ತಾ ನಿಲ್ಲುತ್ತಾರೆ. ಕುಡುಕರ ಹಾಗೂ ನಿರಾಶ್ರಿತರ ತಾಣವಾಗಿ ಮಾರ್ಪಟ್ಟಿರುವ ಕೊಪ್ಪ ಸರ್ಕಾರಿ ಬಸ್ ನಿಲ್ದಾಣ ಅವ್ಯವಸ್ಥೆಯ ತಾಣವಾಗಿದೆ. ಕಸ ಕಡ್ಡಿಗಳಿಂದ ತುಂಬಿ ಹೋಗಿರುವ ತಂಗುದಾಣ ಸಾರಾಯಿ ಬಾಟಲಿಗಳಿಂದಲೇ ತುಂಬಿ ಹೋಗಿದೆ. ಇದರಿಂದ ದುರ್ವಾಸನೆ ಬರುತ್ತಿದ್ದು ಪ್ರಯಾಣಿಕರು ನಿಲ್ಲಲು ಆಗದೆ ರಸ್ತೆಯಲ್ಲಿಯೇ ಬಸ್ಗಾಗಿ ಕಾಯುವ ಸ್ಥಿತಿ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ದಾಣವನ್ನು ಶುಚಿಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ನೀಡಬೇಕೆಂದು ಆಗ್ರಹಿಸಿದರು. ಪಿರಿಯಾಪಟ್ಟಣ ತಾಲೂಕಾ ಜನ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಆಕರ್ಷ್ ಎಲ್ ಮಾತನಾಡಿ, ವಾಣಿಜ್ಯ ಕೇಂದ್ರವಾದ ಕೊಪ್ಪದ ಬಸ್ ನಿಲ್ದಾಣ ನೋಡಿದರೆ ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ಯಾವ ಮಟ್ಟಿಗೆ ಇದೆ ಎಂಬುದಕ್ಕೆ ಗಮನಿಸಬೇಕಿದೆ. ಇನ್ನಾದರೂ ಅಧಿಕಾರಿಗಳು ಆಡಳಿತ ವ್ಯವಸ್ಥೆಗೆ ಒತ್ತು ನೀಡಿ ಹೆದ್ದಾರಿ ಬದಿಯಲ್ಲಿನ ಈ ನಿಲ್ದಾಣವನ್ನು ಇನ್ನಾದರೂ ಶುಚಿಗೊಳಿಸಿ ಉಪಯುಕ್ತಕ್ಕೆ ಬರುವಂತೆ ಮಾಡಬೇಕಿದೆ ಎಂದರು. ವರದಿ ಪುನೀತ್. ನನ್ನ ಹೆಸರು ಆಕಾಶ್ ಅಂತ. ನಾನು ಏನಿದೆ ರೋಡು ಮೈಸೂರು ಮಡಿಕೇರಿ ರೋಡು. ನಾವು ನಿಂತಿರೋದು ಕೊಪ್ಪದಿಂದ ಬೆಟ್ಟದಪುರ ಹೋಗೋ ರೋಡು. ಈ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಸ್ವಲ್ಪನೂ ಸ್ವಚ್ಛತೆ ಇಲ್ಲ. ಇಲ್ಲೂ ಏನಾಗಿದೆ ಅಂದರೆ ಎಲ್ಲ ಚಿಗಡಿ ಎಲ್ಲ ಸಿಗರೇಟು ಗುಡಿಸು ಎಲ್ಲ ಇಲ್ಲೇ ಇದೆ. ಹೊಸ ದಿವಸ ಎಲ್ಲ ಇಲ್ಲೇ ಇದೆ. ಯಾರೂ ಕ್ಲೀನ್ ಮಾಡಿಲ್ಲ. ಸುಮಾರು ವರ್ಷ ಆಯಿತು, 5 ವರ್ಷದ ಮೇಲೆ ಆಗಿದೆ. ಇದು ಈ ಥರ ಸ್ವಚ್ಛತೆಯೇ ಇಲ್ಲ, ಸ್ವಚ್ಛತೆ ಇಲ್ಲ. ಆಮೇಲೆ ಬಾಲಕರ ಸ್ಕೂಲ್ ಬಿಟ್ಟಿದ ತಕ್ಷಣ ಟೈಮಲ್ಲಿ ಏನಿದೆ ಸುಮಾರು ಒಂದು 500 ಜನ ಮೇಲೆ ಬಂದು ನಿಂತ್ಕೋತಾರೆ. ಇಲ್ಲಿ ಮಕ್ಕಳುಗಳು ನಿಂತ್ಕೋತಾರೆ. ಯಾರಿಗೂ ಕರೆಕ್ಟಾಗಿ ನಿಂತ್ಕೊಳ್ಳೋಕ್ಕೆ ಇದೇ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ. ಏನು ಹೇಳಬೇಕು, ಬಾಟ್ಲುಗಳಿಂದ ಎಲ್ಲಾನು ಸಿಗರೇಟ್ಗಳು ಎಲ್ಲ ಇದೆ. ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗಡೆ ನಡೀತಾ ಇದೆ. ಸರ್ಕಾರ ಏನು ಮಾಡ್ತಿದೆ, ಇರೋರು ಗೆದ್ದಿರೋರು ಇಲ್ಲಿ ಊರಿನ PDO ಏನು ಮಾಡ್ತಾ ಇದ್ದಾರೆ, ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ಮಹದೇವ್ ಗೌಡ ಅಂತೇಳಿ, ಇಲ್ಲಿ ಮಕ್ಕಳೂರು ದೊಡ್ಡನೂರು. ಇಲ್ಲಿ ನಾವು ಕೊಪ್ಪಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ. ಬರೋಕ್ಕೊಂತ ಕನ್ನಡ ಮುಂದೆ ಒಂದು ಸಾರ್ವಜನಿಕ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಯಾವಾಗಲೂ ಮನುಷ್ಯರು ಕೂತ್ಕೊಳ್ಳೋದು ರೀತಿ ಇಲ್ಲ. ಎಲ್ಲ ದನಗಳು ಕಾಣುತ್ತೆ. ದನಗಳು ಕೂತ್ಕೊಳ್ಳುವಂಥ ಜಾಗ ಆಗೋಗಿದೆ. ಕಚಡ, ಸಾರಾಯಿ ಔಷಧಗಳು, ಮದ್ಯದ ಪ್ಯಾಕೆಟ್ಗಳು ಎಲ್ಲ ಕಸ ಕಾಯೋದ್ರಿಂದ ತುಂಬೋಗಿದೆ. ಆದ್ದರಿಂದ ಇಂಥ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಗ್ರಾಮ ಪಂಚಾಯತಿ PDOಗಳಾಗಲಿ ಕಾರ್ಯದರ್ಶಿಗಳಾಗಲಿ ಇಂಥ ಗಮನ ಹರಿಸ್ತಾ ಇಲ್ಲ. ಆದ್ದರಿಂದ ಇದನ್ನು ನೋಡಿ ಬಸ್ ಸ್ಟ್ಯಾಂಡನ್ನು ತಾವು ಸ್ಪಾಟಿಗೆ ಬಂದು ನೋಡಿ ಬಸ್ ಸ್ಟ್ಯಾಂಡನ್ನು ಒಂದು ಕ್ಲೀನ್ ವ್ಯವಸ್ಥೆಗೆ ಇಡಬೇಕು ಅಂತ PDO ಅವರಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ.